ಖಂಡಿತ ನೀನು ಹೇಳಿದಂತೆ ನನ್ನ ವಿಕ್ರಮದಿಂದಲೇ ಅವನನ್ನು ಗೆದ್ದು ಬಿಡ್ತೇನೆ. ಪ್ರೋತ್ಸಾಹಯಾಮ್ಯಹಂ ತೇಜಃ, ನೀನು ಹೇಳಿದಂತೆಯೇ ಮುಂದೆ ನಡೆಸಬೇಕಾದ ಕಾರ್ಯದ ಕಡೆಗೆ ನನ್ನ ಮನಸ್ಸನ್ನು ಕೊಡ್ತೇನೆ ಅಂತ ಹೇಳಿ ಹೀಗೆ ಎದ್ದು ಕೊಡುತ್ತಾನೆ. ಆಮೇಲೆ ಅಲ್ಲೇ ಪರಿಸರದ ಎಲ್ಲ ವಸ್ತುಗಳನ್ನು ತಮ್ಮನಿಗೆ ತೋರಿಸ್ತಾ ಉಪಕಾರೇಣ ವೀರಸ್ತು ಪ್ರತಿಕಾರೇಣ ಯುಜ್ಯತೆ ಅಕೃತಜ್ಞೋ ಪ್ರತಿಕೃತಃ ಹಂತಿ ಸತ್ವವತಾನ್ ಮನಃ. ನಿಜವಾದ ಒಬ್ಬ ಸಜ್ಜನ ಉಪಕಾರವನ್ನು ಪಡೆದ ಮೇಲೆ ಎದುರಿನಲ್ಲಿ ಇರುವವನಿಗೆ ತನ್ನಿಂದ ಪ್ರತ್ಯುಪಕಾರ ಮಾಡುವ ಅವಕಾಶ ಸಿಕ್ಕಿದಾಗ ಅವನು ಖಂಡಿತ ಸುಮ್ಮನಿರುವುದಿಲ್ಲ. ಅದರ ಅರ್ಥ ನನಗೆ ಉಪಕಾರ ಮಾಡಿದ್ಯಾ, ನಿನಗೂ ಹೀಗೆ ಒಂದು ತೊಂದರೆ ಬರಲಿ ಆವಾಗ ನಾನು ಉಪಕಾರ ಮಾಡ್ತೇನೆ ಅಂತ ಹೇಳೋದಲ್ಲ. ನಿನಗೆ ಉಪಕಾರ ಮಾಡುವಂತಹ ಅವಕಾಶ ನನಗೆ ಸಿಗದೇ ಇರಲಿ, ಅದರ ಅರ್ಥ ನಿನಗೆ ಅಪಕಾರವೇ ಆಗದೇ ಇರಲಿ ಅಂತ. ಇದು ರಾಮಚಂದ್ರನೇ ಮುಂದೆ ಹನುಮಂತನ ಹತ್ರ ಹೇಳುವ ಮಾತು. ಇಲ್ಲಿ ಹಿಂದಿನಿಂದ ಎಳೆದು ನೋಡುವ ಅರ್ಥ ಹೀಗೆ ಕಾಣುತ್ತೆ. ನಾವು ಯಾರಾದರೂ ನಮ್ಗೆ ಸಹಾಯ ಮಾಡಿದ ಮೇಲೆ ನನಗವನು ಸಹಾಯ ಮಾಡೋದೇ ಇಲ್ಲ ಅಂತ ನಾವು ಅತ್ತರೆ ಅದರ ಅಭಿಪ್ರಾಯ ಏನು? ನಮ್ಗೆ ಕೆಟ್ಟದಾಗಲಿ ಅದಕ್ಕೆ ಅವ್ನು ಸಹಾಯ ಮಾಡಲಿಕ್ಕಿಲ್ಲ, ಆಗಲೇ ಅವನ ಬುದ್ಧಿ ಅದೇ ರೀತಿ ನೆಟ್ಟಿಗಿದ್ರೆ ಸರಿ. ಇಲ್ಲಾಂದರೆ ಕೆಟ್ಟಗೆ ಆಯಿತು ಅಂತ ಅನ್ನೋದು ಮಾತ್ರ ಉಳಿದೋಗುತ್ತೆ. ಅವ್ನು ನೆಟ್ಟಿಗಿಲ್ಲ, ಅದರಿಂದಾಗಿ ಕಷ್ಟ ಅನುಭವಿಸದೆ ಕೊನೆಯಲ್ಲಿ ನಿಂತು ಹೋಗುತ್ತೆ. ಅದರಿಂದಾಗಿ ಯಾರಿಗೂ ನಾವು ಉಪಕಾರ ಮಾಡುವಾಗ ಇವನಿಂದ ಮರಳಿ ನನಗೆ ಉಪಕಾರವಾಗುವಂತಾಗಲಿ ಅಂತ ನಾವು ಬಯಸುವುದೇ ತಪ್ಪು. ಅದರಿಂದಾಗಿ ಪ್ರತ್ಯುಪಕಾರವನ್ನು ಬಯಸದೇ ಸಹಾಯ ಮಾಡು ಅಂತ ಹೇಳೋದ್ರ ಉದ್ದೇಶ ಇದೆ. ಅವನಿಂದ ನನಗೆ ಸಹಾಯ ಸಿಗುವ ಅವಕಾಶ ಬರದೇ ಇರಲಿ, ನನಗೆ ಅವನಿಗೆ ಅವಕಾಶ ಸಿಕ್ಕಿತು, ಆದರೆ ಅವನಿಗೆ ಸಹಾಯ ಮಾಡುವಂಥ ರೀತಿ ನನ್ನ ಪರಿಸ್ಥಿತಿ ಬಾರದೇ ಇರಲಿ ಅಂದರೆ ಅವನಿಗೆ ಕೆಟ್ಟದ್ದೇ ಆಗದೇ ಇರಲಿ ಅಂತ. ಅದು ನಿಜವಾದ ಒಂದು ಭಾವನೆ. ಈಗ ನನಗೆ ಕೆಟ್ಟದ್ದಾಗಲಿ ಅಂತ ತಾನೇ ಬಯಸುವುದು, ಅವನಿಂದ ಉಪಕಾರ ಆಗಲಿ ಅಂತ ಬಯಸುವುದು. ಅಂದರೆ ನಾನು ಅವನಿಗೆ ಉಪಕಾರ ಮಾಡಿ ಆಯಿತು, ಪ್ರತ್ಯುಪಕಾರ ನಾನು ಬಯಸುವುದಿಲ್ಲ. ಬಯಸುವುದು ಅಂದರೆ ಕೊನೆಗೆ ತಾತ್ಪರ್ಯ ನಾನೇ ಆ ಕಷ್ಟತನಕ್ಕೆ ಹೇಳ್ಕೊಂಡ ಹಾಗೆ ನನ್ನನ್ನು. ಅದರಿಂದಾಗಿ ಎಂದೂ ಈ ಬಯಕೆ ಬಾರದೇ ಇರುವಂತೆ ಸಜ್ಜನನ ಮನಸ್ಸು ಇನ್ನೊಬ್ಬನಿಗೆ, ಅಂದರೆ ಇದೊಂಚೂರು ಇನ್ನೊಂದು ದೃಷ್ಟಿಯಿಂದ ಉಪಕಾರ ಮಾಡುವ ಅವಕಾಶ ಸಿಕ್ಕಿದಾಗ ಸಜ್ಜನನಾದವನು ಸುಮ್ಮನೆ ಕೂತು ಅವನೇ ಕೈ ಹಿಸಿಕಿಕೊಳ್ತಾನೆ, ಎಂಥ ತಪ್ಪು ಮಾಡ್ತಾ ಇದ್ದೇನೆ ನಾನು. ಅದರಿಂದಾಗಿ ಸುಗ್ರೀವನಿಗೆ ಖಂಡಿತ ನನ್ನ ಕಷ್ಟ ನೆನಪಲ್ಲಿರುತ್ತೆ. ಅವನಿಗೆ ಉಪಕಾರ ಮಾಡುವ ಅವಕಾಶ ಬಂದಾಗ ತಕ್ಷಣ ಅವನು ಸಿದ್ಧನಾಗಿ ಬಂದು ನನಗೆ ಸಹಾಯ ಮಾಡ್ತಾನೆ ಹೊರತು ಸುಮ್ಮನೆ ಹಾಗೆ ಕೂಡುವವನು ಅಲ್ಲವೇ ಅಲ್ಲ ಅಂತ ಈ ರೀತಿ ಪರಸ್ಪರ ಮಾತನಾಡಿಕೊಂಡ ಬಳಿಕ